ಕ್ವಶನ್ ನೋಡ್ಕೊಳ್ಳಿ. ಪಿ ಮ್ಯಾಟ್ EC 301 ಮಾಡಲ್ ಕ್ವಶನ್ ನಂಬರ್ 1 ಮಾಡಲ್ 4 ಅಲ್ಲಿ 7ನೇ ಕ್ವಶನ್ ಈ ಥರ ಕೇಳಿದ್ದಾರೆ. d²y/dx² ಪ್ಲಸ್ y = cos 2x. ಇದನ್ನ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಇದನ್ನ ಬರ್ಕೊಳ್ಳಿ. d²y/dx² ಇಲ್ಲಿ ಕ್ಯಾಪಿಟಲ್ D² ಹಾಕಿ ಪ್ಲಸ್ y = cos 2x ವೇರ್ d ಅಂದರೆ d/dx ಅಂತ. ಇಲ್ಲಿ y ಕಾಮನ್ ತಗೊಳ್ಳಿ. d² ಪ್ಲಸ್ 1 × y = cos 2x. ಈಗ ಆಕ್ಸಿಲರಿ ಈಕ್ವೇಷನ್ ಈಸ್ ಟಿ ಬದಲು ಎಮ್ ಹಾಕೋಬೇಕು. m² ಪ್ಲಸ್ 1 = 0. m² ಪ್ಲಸ್ 1 ಈ ಕಡೆ ಬಂದರೆ -1 ಆಗುತ್ತೆ. m = ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -1. ಜ್ಞಾಪಕ ಇಟ್ಕೊಳ್ಳಿ. ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -1 ಅಂದರೆ ಪ್ಲಸ್ ಆರ್ ಮೈನಸ್ ಐ ಅಂತ. ಮೇನು ರೂಟ್ ಆಫ್ -1 ಅಂದರೆ ಐ. ಜ್ಞಾಪಕ ಇಟ್ಕೊಬಿಡಿ. ಇದನ್ನ m = ಪ್ಲಸ್ ಆರ್ ಮೈನಸ್ ಐ ಬರುತ್ತೆ. ಇನ್ನೊಂದು ನೋಡಿ, ಇಫ್ m = ಪ್ಲಸ್ ಆರ್ ಮೈನಸ್ ಎ ಇದ್ರೆ ಕಾಂಪ್ಲಿಮೆಂಟರಿ ಫಂಕ್ಷನ್ yc ಬರೆಯೋದು ಯಾವ ಥರ ಅಂದರೆ c1 cos ax ಪ್ಲಸ್ c2 sin ax. ರೂಟ್ ಮೇಲೆ ನಾವು yc ಬರೀತೀವಿ. ರೂಟ್ ಬಂದು ai ಇದ್ದರೆ ಈ ಥರ ಬರೀಬೇಕು. ಈಗ ನೋಡಿ yc = ಇಲ್ಲಿ ai ಅಂದರೆ 1i ಇದೆ. 1i ಅಂದರೆ c1 cos 1x ಪ್ಲಸ್ c2 sin 1x ಅಂದರೆ c1 cos 1x ಅಂದರೆ cos x ಪ್ಲಸ್ c2 sin 1x ಅಂದರೆ sin x. ಈ ಥರ ಮಾಡಬೇಕು. ಫಸ್ಟ್ ನೋಡ್ಕೊಳ್ಳಿ, ಇದು ಬರ್ಕೋಬೇಕು. d²y/dx² ಪ್ಲಸ್ y = cos 2x. ಇಲ್ಲಿ ಕ್ಯಾಪಿಟಲ್ D²y ಅಂತ ಬರ್ಕೊಳ್ಳಿ. ಪ್ಲಸ್ y = cos 2x ವೇರ್ d ಅಂದರೆ d/dx. ಈಗ ನೋಡಿ, y ಕಾಮನ್ ತಗೊಳ್ಳಿ. d² ಪ್ಲಸ್ 1 × y = cos 2x. ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರ್ತು. ಡಿ ಬದಲು ಎಮ್ ಹಾಕೊಳ್ಳಿ. ಪ್ಲಸ್ 1 ಈ ಕಡೆ ಬಂದರೆ -1 ಆಗುತ್ತೆ. m = ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -1 ಆಗುತ್ತೆ. m = ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -1 ಅಂದರೆ ಐ. ದಟ್ ಈಸ್ yc = c1 cos x ಪ್ಲಸ್ c2 sin x ಅಂತ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು? yp ಫೈಂಡ್ ಮಾಡಬೇಕು. ನೋಡಿ, yp ಫೈಂಡ್ ಮಾಡೋದು ಯಾವ ಥರ ಅಂದರೆ ನೋಡಿ, cos 2x ಹೋಲ್ ಡಿವೈಡೆಡ್ ಬೈ d² ಪ್ಲಸ್ 1. ಇದರಲ್ಲಿ yp ಫೈಂಡ್ ಮಾಡೋದು cos ax/f(d) ಫಾರ್ಮಲ್ಲಿದೆ. cos ax/f(d) ಇದ್ರೆ d² ರೀಪ್ಲೇಸ್ ಮಾಡಬೇಕು. d² ರೀಪ್ಲೇಸ್ ಬೈ -a² ಮಾಡಬೇಕು. ಇಲ್ಲಿ a ಅಂದರೆ 2. ಈಗ a ಅಂದರೆ ಇಲ್ಲಿ 2 ಇರುತ್ತೆ. ಇದರ ಫೋರ್ಕ್ ಇದೇನು ಬರೆಯೋಕ್ಕೆ ಹೋಗಬೇಡಿ. ಇಲ್ಲಿ ನೀಟಾಗಿ ಬರೀರಿ. ಇಲ್ಲಿ ನೋಡಿ, yp = ಇಲ್ಲಿ ಬರೀಬೇಕು. d² replaced by -a², that is -a² ಅಂದರೆ 2² ಅಂದರೆ 4 ಆಗುತ್ತೆ. yp = cos 2x divided by d² ಬದಲು -4 ಹಾಕಿ. -4 + 1 yp =
ಕಾಸ್ 2x ಬೈ -4 + 1 ಅಂದರೆ -3 ಆಗುತ್ತೆ. ನೋಡ್ಕೊಳ್ಳಿ, ವೈ ಪಿ ಈಸ್ ಈಕ್ವಲ್ ಟು ಈ ಮೈನಸ್ ನಾವು ಎಲ್ಲೆಡೆ ತಗೋಬೋದು, ಮೈನಸ್ ಕಾಸ್ 2x ಬೈ 3. ಲಾಸ್ಟಲ್ಲಿ ಏನು ಮಾಡಬೇಕು, ವೈ ಅಂದರೆ ವೈ ಸಿ ಪ್ಲಸ್ ವೈ ಪಿ. ವೈ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ, ವೈ ಸಿ ಅಂದರೆ ಇದು C1 cos x ಪ್ಲಸ್ C2 sin x ಪ್ಲಸ್ ವೈ ಪಿ ಅಂದರೆ ಇದು C1 cos x ಪ್ಲಸ್ C2 sin x ಪ್ಲಸ್ ವೈ ಪಿ ಅಂದರೆ ಮೈನಸ್ ಕಾಸ್ 2x ಬೈ 3. ಫೈನಲ್ ಆನ್ಸರ್ ಬಂತು y is equal to C1 cos x ಪ್ಲಸ್ C2 sin x ಮೈನಸ್ ಕಾಸ್ 2x ಬೈ 3. ಇಷ್ಟು ಬರೆದರೆ ಸಾಕು. ನಾವು ಕೈಟ್ಕೊಳ್ಳಿ ಮೇನು ಒಂದು ರೂಟ್ ಆಫ್ -1 ಅಂದರೆ i. ಇಫ್ m is equal to ಪ್ಲಸ್ ಆರ್ ಮೈನಸ್ ಎ ಐ ಇದ್ದರೆ ವೈ ಸಿ ಒಂದು C1 cos x ಪ್ಲಸ್ C2 sin x, ಮತ್ತು ಕಾಸ್ ಎ ಎಕ್ಸ್ ಬೈ ಎಫ್ ಆಫ್ ಟಿ ಇದ್ದರೆ d² ರಿಪ್ಲೇಸ್ ಬೈ -a² ದಟ್ ಈಸ್ ಮೈನಸ್ ಎ ಅಂದರೆ 2 ಅಲ್ವಾ, 2ನ ಸ್ಕ್ವೇರ್ ಮಾಡಿದ್ರೆ 4, d² ರಿಪ್ಲೇಸ್ ಬೈ -4. ವೈ ಪಿ ಈಸ್ ಈಕ್ವಲ್ ಟು ಕಾಸ್ 2x ಬೈ d² -4 ಹಾಕಿ ಆನ್ಸರ್ -4 + 1 ಅಂದರೆ -3. y is equal to yc ಪ್ಲಸ್ ವೈ ಪಿ. ವೈ ಸಿ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತು ವೈ ಪಿ ಸಬ್ಸ್ಟಿಟ್ಯೂಟ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.